ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಪರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ಇವತ್ತಿನ ಸಮಾಚಾರಗಳು ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ. ಏನೇ ತುಂಬ ದಿನಗಳಾಯಿತು ನಿಮ್ಮ ಮುಂದೆ ಒಂದು ಕೃಷಿ ಕೆಲಸದಲ್ಲಿ ಬ್ಯುಸಿ ಅಂತಲೇ ಹೇಳ್ಬೋದು, ರಿಪೀಟೆಡ್ ಕೆಲಸಗಳು. ಅದಕ್ಕೋಸ್ಕರ ವಿಡಿಯೋ ಏನು ಮಾಡೋದಕ್ಕೆ ಹೋಗಿಲ್ಲ. ನನ್ನಷ್ಟಕ್ಕೆ ಇದ್ದೆ, ಗ್ರಾಫ್ಟಿಂಗ್ ಅದು ಇದು ಮಾಡಿಕೊಂಡು. ಸೊ ಹಾಗೆಯೇ ನಿನ್ನೆ ಸ್ವಲ್ಪ ಮಳೆ ಆಯಿತು ನಮ್ಮಲ್ಲಿ. ಕಳೆದ 3-4 ದಿನಗಳಿಂದ ಇವತ್ತು ನಾಳೆ ಬರುತ್ತೆ ಅಂತ ಅನ್ನಿಸ್ತಾ ಇತ್ತು ಕ್ಲೈಮೇಟ್ ನೋಡಿದ್ರೆ. ನಮಗೆ ಜಾಸ್ತಿನೂ ಆಗಿಲ್ಲ, ಒಂದು 5-10 ನಿಮಿಷಗಳ ಕಾಲ ತುಂತುರು ಮಳೆ ಆಯಿತು. ಸೊ ಹಾಗೆಯೇ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ಅಡಿಕೆ ಎಲ್ಲ ಸ್ವಲ್ಪ ರಾಶಿ ಮಾಡಿದ್ವಿ. ಒಂದು 20 ದಿನ ಆಗಿರೋ ಅಡಿಕೆ ಇತ್ತು, ಅದನ್ನು ರಾಶಿ ಮಾಡೋದಕ್ಕೆ ಹೋಗಿಲ್ಲ, ಅದನ್ನು ಹಂಗೆ ಬಿಟ್ಟಿದ್ವಿ. ಒಂದು 40 ಬಿಸಿಲು 30 ಬಿಸಿಲಲ್ಲಿ ಆಗಿರೋದನ್ನು ಸ್ವಲ್ಪ ರಾಶಿ ಮಾಡಿ ಪ್ಲಾಸ್ಟಿಕ್ಕನ್ನು ಮುಚ್ಚಿದ್ವಿ. ಹಾಗೆ ಎರಡನೇ ಕೊಯ್ಲಿನ ಅಡಿಕೆಯನ್ನು ಬಾಚಿ ಇಟ್ಟಾಗಿತ್ತು. ಆಲ್ಮೋಸ್ಟ್ ಒಂದು 55 ಬಿಸಿಲು ಆಗುವಾಗ ಚೆನ್ನಾಗಿ ಒಣಗಿದೆ. ಇನ್ನು ಬೇಕಿದ್ರೆ ಅಡಿಕೆ ಸುಲಿದಾದ್ಮೇಲೆ ಒಂದು 5 ದಿನ ಬಿಸಿಲಿಗೆ ಹಾಕೋಣ ಅಂತ. ಯಾಕೆಂದರೆ ಇಂಟರ್ಲಾಕ್ ಅಂಗಳಾಗಿರೋದ್ರಿಂದ ನಾವು ಎಷ್ಟೇ ಬಾಚಿ ರಾಶಿ ಮಾಡಿದ್ರು ಕೂಡ ಅದು ಕೆಳಗಡೆಯಿಂದ ನೀರು ಹೋಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ರಿಸ್ಕ್ ಬೇಡ ಅಂತ ಗೋಣಿಯಲ್ಲಿ ತುಂಬಿಟ್ಟಿದ್ವಿ ಮಳೆ ಬರೋದಕ್ಕಿಂತ ಮುಂಚೆನೆ. ಸ್ವಲ್ಪ ಶೀತ ಆಗಿಬಿಟ್ಟಿದೆ, ಸೊ ಹಂಗೆ ವಾಯ್ಸ್ ಸ್ವಲ್ಪ ಚೇಂಜ್ ಅನಿಸುತ್ತೋ ಗೊತ್ತಿಲ್ಲ. ಸೊ ಹಾಗೆ ಬನ್ನಿ ಇವತ್ತಿನ ಕೃಷಿ ಕೆಲಸಗಳು ಏನೇನಿದೆ ಅಂತ ನೋಡೋಣ. ನಿನ್ನೆ ಅರ್ಧದಲ್ಲಿ ಬಿಟ್ಟಿರೋ ಗ್ರಾಫ್ಟಿಂಗ್ ಕೆಲಸ ಎಲ್ಲ ಹಂಗೆ ಇದೆ ನೋಡಿ, ಇನ್ನು ಸ್ವಲ್ಪ ಗಿಡಗಳು ಬಾಕಿ ಇದೆ. ಹಾಗೆಯೇ ಇಲ್ಲಿಂದ ಒಳ್ಳೆ ಗಿಡಗಳನ್ನೆಲ್ಲ ಪಿಕ್ ಮಾಡಿ ಶಿಫ್ಟ್ ಮಾಡಿದ್ದೀನಿ ಗಿಡಗಳನ್ನು ಲೋಡ್ ಮಾಡೋ ಪಾಯಿಂಟ್ಗೆ. ಹಾಗೆ ಇಲ್ಲಿ ನೋಡಿ 500 ಗಿಡಗಳು ಗ್ರಾಫ್ಟ್ ಮಾಡಿರೋದು, ಅದರಲ್ಲಿ ಇಷ್ಟು ರಿಜೆಕ್ಟ್ ಆಗಿದೆ. ಅಂದರೆ ಕೆಲವೊಂದು ಗ್ರಾಫ್ಟಿಂಗ್ ಮಾಡಿರೋದೇ ಸತ್ತೋಗಿದೆ, ಇನ್ನೊಂದು ಕೆಲವೊಂದು ಒಂದು ಎಲೆನಲ್ಲಿದೆ. ಅಂದರೆ ಗ್ರೋತ್ ಸ್ವಲ್ಪ ನಿಧಾನಕ್ಕಿದೆ, ಅದು ಬರುತ್ತೆ. ಅಂತೂ ಫಸ್ಟ್ ಪಿಕ್ ಮಾಡುವಾಗ 500 ಗಿಡಗಳಲ್ಲಿ ಸುಮಾರಾಗಿ ಒಂದು 35 ಗಿಡಗಳು ಇರ್ಬೋದು ಅನಿಸುತ್ತೆ. ಇದರಲ್ಲಿ ಅಷ್ಟು ಸಿಕ್ಕಿಲ್ಲ, ಉಳಿದಿರೋದೆಲ್ಲ ಚೆನ್ನಾಗಿ ಬಂದಿದೆ. ಇದಿನ್ನು 1000 ಗಿಡಗಳಿದೆ ನೋಡಿ ಇದರಲ್ಲಿ. ಹಾಗೆಯೇ ಈ ಕಡೆ ನಿಮಗೆ ಇಲ್ಲಿ ಪೈಪ್ ಕಾಣಿಸ್ತಾ ಇರ್ಬೋದು, 25 ಲೆಂತ್ ಪೈಪನ್ನು ತೊಗೊಂಬಂದಿದ್ದೀನಿ ಮೊನ್ನೆ ಗಾಡಿನಲ್ಲಿ ಹೋಗಿ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ರೋಡ್ ಇದೆ ಅಲ್ವಾ, ಈ ರೋಡ್ನ ಪಕ್ಕದಲ್ಲಿ PVC ಪೋಲ್ಗಳನ್ನು ಹಾಕೋಣ ಅಂತ ಪ್ಲ್ಯಾನು. ಇದು ನಾನು ಸುಪ್ರೀಂ ಕಂಪನಿಯ 4 ಗೇಜ್ನ 3 ಇಂಚಿನ ಪೈಪನ್ನು ತೊಗೊಂಬಂದಿರೋದು. 23 ಲೆಂತ್ ತೊಗೊಂಬಂದಿದ್ದೆ. ಒಂದು ಲೆಂತ್ಗೆ 700 ಹಂಗೆ ಬಿದ್ದಿತ್ತು. ಸೊ ಪ್ಲಸ್ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ 17,000 ಚಿಲ್ಲರೆ ಆಗಿತ್ತು. ಸೊ ಹಾಗೆ PVC ಪೋಲ್ನ ಬದಲು ಕಾಂಕ್ರೀಟ್ ಪೋಲನ್ನು 14 ಫೀಟ್ ಮಾಡೋದು ಅಂತ ಆದರೆ ಇನ್ಸ್ಟಾಲೇಷನ್ ಎಲ್ಲ ಸೇರಿ ಜಾಸ್ತಿನೇ ಬೀಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡೋಣ ಅಂತ, ಶುರುವಿಂದನೇ ಅಷ್ಟೇ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೋಸ್ಕರ ನಾನು ತೋರಿಸ್ತೀನಿ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಆಮೇಲೆ ಶೇರ್ ಮಾಡ್ತೀನಿ ಆ ಕೆಲಸದ ಕಡೆ ಹೋಗುವಾಗ. ಈ ಗಿಡಗಳು ಆವಾಗಲೇ ಹೇಳಿದೆ ಅಲ್ವಾ, ಚೆನ್ನಾಗಿರೋ ಗಿಡಗಳನ್ನೆಲ್ಲ ಪಿಕ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ನೋಡಿ ಚೆನ್ನಾಗಿ ಬರ್ತಾ ಇದೆ, ಫುಲ್ ಖುಷಿ ಆಗ್ತಿದೆ ನನಗೆ. ಯಾಕಂದರೆ ಟಾಪ್ ಶೂಟು ಫಸ್ಟ್ ಟೈಮ್ ಗ್ರಾಫ್ಟ್ ಮಾಡಿರೋದು, ಅದರ ಬಳ್ಳಿ ಇದು ಆಲ್ಮೋಸ್ಟ್ ಟಾಪ್ ರೀಚ್ ಆಗಿದೆ ಇವಾಗ. ಇದೆಲ್ಲ ನಾರ್ಮಲ್ ಗ್ರಾಫ್ಟಿಂಗ್, ಟಾಪ್ ಶೂಟ್ ಗ್ರಾಫ್ಟಿಂಗ್ ಅಲ್ಲ, ಆದರೂ ಕೂಡ ತುದಿಯನ್ನೆಲ್ಲ ಚಿವುಟಿರೋದ್ರಿಂದ ಫುಲ್ ಖುಷಿಯಾಗಿ ಬರ್ತಾ ಇದೆ, ಬ್ರಾಂಚಸ್ ಜಾಸ್ತಿ ಇದೆ. ಹಾಗೆಯೇ ಇವಾಗ ಹಳೆ ಬ್ಲಾಗ್ಗಳನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಇರಿಗೇಷನ್ ಜೊತೆ ಫರ್ಟಿಗೇಷನನ್ನು ಕೂಡ ಶುರು ಮಾಡಿದ್ದೀವಿ. ಇವಾಗ ಪೊಟ್ಯಾಶ್ ಯೂರಿಯಾವನ್ನು ಕೊಡೋದು. ಇವಾಗ 2 ವಾರದಲ್ಲಿ 2 ಬಾರಿ ಕೊಟ್ಟಾಯಿತು. ಹೀಗೆ ಈ ವಾರ ಏನಂದರೆ ಹ್ಯೂಮಿಕ್ ಆ್ಯಸಿಡನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬೇಕಾಗಿರೋ ತಯಾರಿಯನ್ನು ಮಾಡ್ಕೋಬೇಕು. ಬಟ್ ಇವಾಗ ಮಧ್ಯ ನಂತರ ಇರಿಗೇಷನ್ ಶುರು ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಏನಕ್ಕಂದರೆ ಸಂಜೆ ಆಗ್ತಾ ಇದ್ದಂಗೆ ಸ್ವಲ್ಪ ಗುಡುಗು ಮಳೆ ಎಲ್ಲ ಶುರುವಾಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಪಂಪ್ ರನ್ ಮಾಡೋದಕ್ಕಾಗಲ್ಲ. ನೋಡೋಣ, ಒಂದು ಬೆಳಿಗ್ಗೆ ಬೇಗ ಶುರು ಮಾಡಬೇಕು, ಇಲ್ಲ ಸಂಜೆ ಶುರು ಮಾಡಬೇಕಾಗುತ್ತೆ ಇರಿಗೇಷನ್ನ. ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಇನ್ನು ಇರಿಗೇಷನ್ 2 ರೌಂಡ್ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ ಸಂಜೆ ಹಂಗೆ ಎಲ್ಲ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ಬನ್ನಿ, ಇವಾಗ ಗೊಬ್ಬರ ಕೊಡೋದಿದೆ, ಅದ್ರ ಬಗ್ಗೆನೂ ಸಣ್ಣ ಮಾಹಿತಿ ಇದೆ ನೋಡೋಣ. ಆವಾಗಲೇ ಹೇಳಿದಾಗೆ ಇವಾಗ ಡ್ರಿಪ್ ಇರಿಗೇಷನ್ನ ಮುಖಾಂತರ ಗೊಬ್ಬರವನ್ನು ಕೊಡೋ ಕೆಲಸವನ್ನು ಮಾಡ್ತಾ ಇರೋದು. ಸೊ ಇವಾಗ 2 ವಾರಗಳ ಕಾಲ ಪೊಟ್ಯಾಶ್ ಕೊಟ್ಟಾಗಿದೆ. ಇವಾಗ ಹ್ಯೂಮಿಕ್ ಆ್ಯಸಿಡನ್ನು ಕೊಡ್ತಾ ಇರೋದು. ಇದು ಪೌಡರ್ ಫಾರ್ಮಲ್ಲಿ ಇರೋದು. ಅದಕ್ಕೋಸ್ಕರ ಇದನ್ನು ಡೈಲ್ಯೂಟ್ ಮಾಡೋದಕ್ಕೆ ಒಂದು ಹೊಸ ಐಡಿಯಾ ಅಂತಲೇ ಹೇಳ್ಬೋದು. ಕಳೆದ ವರ್ಷದಿಂದ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಈಗ 1 ಲೀಟರ್ನ ಇದರಲ್ಲಿ ಮಗ್ಗಲ್ಲಿ ಕಂಪ್ಲೀಟ್ ಆಗಿರೋದನ್ನು ಒಂದು ಬಕೆಟ್ಗೆ ಹಾಕಿ ಡೈಲ್ಯೂಟ್ ಮಾಡೋದಕ್ಕಿಂತ ಡೈರೆಕ್ಟ್ ನೀರಿಗೆ ಹಾಕಿದ್ರೆ ಅದು
ಅಂಟಾಗ್ಬಿಡುತ್ತೆ. ಅದನ್ನ ಕರಗಿಸೋದಕ್ಕೆ ತುಂಬಾನೇ ಕಷ್ಟ, ಅರ್ಧ ಗಂಟೆ ಎಲ್ಲ ಬೇಕಾಗುತ್ತೆ. ಕಿವುಚಿ ಕಿವುಚಿ ಅದನ್ನ ಕರಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಬ್ಯಾರಲ್ ನಲ್ಲಿ ಯಾವ ತರ ಡೈಲ್ಯೂಟ್ ಮಾಡ್ಬೋದು ಅಂತ ಇಲ್ಲಿ ನೋಡೋಣ ಬನ್ನಿ. ನೋಡಿ, ಈ ತರ ನೀರು ಬೀಳೋ ಜಾಗ ಇರುತ್ತಲ್ವಾ, ಅಲ್ಲಿಗೆನೆ ನಾವು ನಿಧಾನಕ್ಕೆ ಈ ತರ ಹಾಕ್ತಾ ಹೋದ್ರೆ ಅದು ಕರೆಕ್ಟಾಗಿ ಕರಗ್ತಾ ಹೋಗುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇದಕ್ಕೆ ಹಾಕಿದ್ರೆ ಅದು ಗಟ್ಟಿ ಆಗಿಬಿಡುತ್ತೆ, ಅಂಟಾಗ್ಬಿಡುತ್ತೆ. ಅಂದರೆ ಈ ಥರ ಪೈಪಲ್ಲಿ ನೀರು ಬೀಳೋವಾಗ ರಿಟರ್ನ್ ಬರುತ್ತಲ್ವ ನೀರು ಬ್ಯಾರಲ್ ಒಳಗಡೆಯಿಂದ, ಸೊ ಆ ಜಾಗಕ್ಕೆ ಹಾಕ್ತಾ ಹೋಗಬೇಕು. ಆವಾಗ ಅದು ಪ್ರತಿ ಬಾರಿ ಹಾಕುವಾಗಲೂ ಹೊಸ ನೀರಿಗೆ ಸಿಗುತ್ತೆ, ಅಂದರೆ ಓವರ್ಲ್ಯಾಪ್ ಆಗಲ್ಲ ಹಾಕಿರೋ ಪೌಡರು. ಈ ಥರ ಮಾಡೋದ್ರಿಂದ ಈಸಿಯಾಗಿ ಅದನ್ನು ಕರಗಿಸ್ಕೋಬೋದು. ಇಲ್ಲಾಂದರೆ ತುಂಬ ಕಷ್ಟ. ನಾನು ಶುರುಗೆಲ್ಲ ಒಂದು ಬಕೆಟ್ಗೆ 10 ಲೀಟರ್ ತಗೊಂಡು ಈ ಥರ ಒಂದು ಮಗ್ಗಲ್ಲಿ ಹಾಕ್ತಾಯಿದ್ದೆ. ಅದು ಅರ್ಧ ಗಂಟೆ ಎಲ್ಲ ಆಗ್ತಾಯಿತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆ, ಕೈಯಲ್ಲಿ ಕಿವುಚಿ ಸಿಕ್ಕಾಪಟ್ಟೆ ಟೈಮ್ ಇಡಿಸುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟ್ ಬ್ಯಾರಲ್ನಲ್ಲಿ ನೀರು ತುಂಬಿ ಅದನ್ನು ರೊಟೇಟ್ ಮಾಡಿ ನೀರು ತಿರುಗ್ತಾ ಇರುತ್ತಲ್ವ ಆವಾಗ, ಸೊ ಆ ಟೈಮಲ್ಲೂ ಕೂಡ ಒಂದು ಕಾರ್ನರಿಂದ ಈ ಥರ ಪೌಡರನ್ನು ಹಾಕ್ತಾ ಬರ್ಬೋದು. ಆ ಥರನೂ ಮಾಡ್ಬೋದು. ಇಲ್ಲಿ ನಾನು ಬ್ಯಾರಲ್ಗೆ ನೀರು ತುಂಬೋ ಟೈಮಲ್ಲೇ ಮಾಡ್ತಾ ಇರೋದ್ರಿಂದ ಆಗ ತಿರ್ಗಾ ನೀರನ್ನು ರೊಟೇಟ್ ಮಾಡಿ ಹಾಕೋ ಕೆಲಸ ಕೂಡ ಕಡಿಮೆ ಆಗುತ್ತೆ. ನೋಡಿ, 1 ನಿಮಿಷದಲ್ಲಿ ಆಗೋಯ್ತು, ಇಲ್ಲ ಅಂದರೆ ಅರ್ಧ ಗಂಟೆ ಬೇಕು. ನೋಡಿ, ಸುಮಾರು 3/4 ಬ್ಯಾರಲ್ ಆಗುವಷ್ಟು ಇವಾಗ ಡೈಲ್ಯೂಟ್ ಮಾಡಿರೋದನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಮೋಟರ್ ಹಾಗೆಯೇ ಬ್ಯಾಟ್ರಿ ಎಲ್ಲ ರೆಡಿ ಇದೆ. ಅರೌಂಡ್ ಒಂದು 20 ಮಿನಿಟ್ಸ್ ನೀರು ಹೋದ್ಮೇಲೆ ಇದನ್ನು ಆನ್ ಮಾಡ್ತೀನಿ. ಇವಾಗೊಂದು 25-30 ನಿಮಿಷ ಬೇಕಾಗುತ್ತೆ ಅದು ಖಾಲಿ ಆಗೋದಕ್ಕೆ. ಅದಾದಮೇಲೆ ಒಂದು 5 ಮಿನಿಟ್ಸ್ ತಿರ್ಗಾ ನೀರನ್ನು ಬಿಟ್ಟು ಸ್ಟಾಪ್ ಮಾಡಿಬಿಡ್ತೀನಿ. ಮಧ್ಯಾಹ್ನಂತರ ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಳೆದ 2 ದಿನಗಳಿಂದ ಕಾಡು ಹಂದಿಯ ಉಪಟಳ ಅಂತೂ ತುಂಬಾನೇ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಕದಳಿ ಹಾಗೆ ಮೈಸೂರು ಜಾತಿಯ ಬಾಳೆಗಳನ್ನು ತುಂಬಾನೇ ಡ್ಯಾಮೇಜ್ ಮಾಡಿತ್ತು. 7ರಿಂದ 8 ಬಾಳೆಗಳನ್ನು ತಿಂದಾಕಿತ್ತು ನೋಡಿ ಈ ಥರ. ಹಾಗೆಯೇ ನೋಡಿ, ಇಲ್ಲಿ ಗೊನೆ ಹಾಕಿರೋ ಬಾಳೆ ಪಕ್ಕನೇ ಇನ್ನೊಂದು ಬಾಳೆಯನ್ನು ಅದು ತಿಂದಾಕ್ಬಿಟ್ಟಿದೆ. ಸೊ ಹಾಗೆಯೇ ಅದಕ್ಕೆ ಆಧಾರವಾಗಿ ಇರುತ್ತೆ, ಅಂದರೆ ಅದರ ಪಕ್ಕದಲ್ಲಿರೋ ಗಿಡಗಳು. ಸೊ ಅದೆಲ್ಲ ಡ್ಯಾಮೇಜ್ ಆದರೆ ಗೊನೆ ಹಾಕ್ತಾ ಇರೋಂಗೆ ಗೊನೆ ಹಾಕಿರೋ ಬಾಳೆ ಬಿದ್ದೋಗೋ ಚಾನ್ಸಸ್ ಕೂಡ ಇರುತ್ತೆ. ತೋಟ ಎಲ್ಲ ಸುತ್ತಾಡಿದ ಮೇಲೆ ಗೊತ್ತಾಯಿತು, ಬಾಳೆ ಗಿಡಗಳನ್ನು ಮಾತ್ರ ಅಲ್ಲ, ಅಡಿಕೆ ಗಿಡಗಳನ್ನು ಕೂಡ ಡ್ಯಾಮೇಜ್ ಮಾಡಿತ್ತು ಅಂತ. ಇನ್ನೂ ಇದಕ್ಕೆ ಬೇಕಾಗಿರೋ ಜಾಗರೂಕತೆಯನ್ನು ನಾವು ಮಾಡ್ಕೊಳ್ಳಿಲ್ಲ ಅಂದರೆ ನಾಟಿ ಮಾಡಿರೋ ಅಡಿಕೆ ಗಿಡಗಳನ್ನೆಲ್ಲ ಕಳ್ಕೊಬೇಕಾಗುತ್ತೆ. ನಮ್ಮ ಚಾನಲ್ನ ಹಳೆ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ, 2 ವರ್ಷಗಳ ಹಿಂದೆ ಹಂದಿ ದಾಳಿಯಿಂದ ಅಡಿಕೆ ಗಿಡಗಳನ್ನು ಕಾಪಾಡೋದಕ್ಕೋಸ್ಕರ ನಾವು ಗೋಣಿಚೀಲವನ್ನು ಈ ಥರ ಕಟ್ತಾ ಇದ್ದೀವಿ ಅಂತ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ಬಟ್ ಅದೇ ಐಡಿಯಾವನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಈ ಬಾರಿ ನಾವು ಗೋಣಿಚೀಲವನ್ನು ಕಟ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಈ ಥರ ಗೋಣಿಚೀಲವನ್ನು ಸುಂದಿ 3 ಬಳ್ಳಿಯಿಂದ ಕಟ್ಟಿದ್ರೆ 6 ತಿಂಗಳಲ್ಲಿ ಅಡಿಕೆ ಗಿಡ ಬೆಳೀತಾ ಇರುವಂಗೆ ಬಳ್ಳಿ ಟೈಟ್ ಆಗಿಬಿಡುತ್ತೆ. ಆವಾಗ ಇನ್ ಕೇಸ್ ನಮಗೆ ಅದು ಬಳ್ಳಿಯನ್ನು ಬಿಚ್ಚೋದಕ್ಕೆ ಮರ್ತೋದ್ರೆ ಗಿಡಕ್ಕೆ ತುಂಬಾ ಹಾನಿಯಾಗುತ್ತೆ, ಅಂದರೆ ಅದರ ಬೆಳವಣಿಗೆಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಬಾರಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸತ್ತೋಗಿರೋ ಅಡಿಕೆ ಮರಗಳಿಂದ ನಾವು ಗೂಟಗಳನ್ನು ತಯಾರು ಮಾಡ್ಕೋತೀವಿ. ಈ ಥರ ಗೂಟಗಳನ್ನು ಅಡಿಕೆ ಗಿಡದ ಸುತ್ತಲೂ 3 ಗೂಟವನ್ನು ಹಾಕಿ ಅದಕ್ಕೆ ಗೋಣಿಯನ್ನು ಸುಂದೋ ಪ್ಲ್ಯಾನನ್ನು ಮಾಡ್ಕೊಂಡಿರೋದು. ಜಾಸ್ತಿ ಅಗಲ ಇರೋ ಗೂಟಗಳನ್ನು ನಾವು ಉಪಯೋಗ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಗಿಡಗಳ ಬೇರುಗಳಿಗೆ ಜಾಸ್ತಿ ಹಾನಿ ಆಗಲ್ಲ ಅಂತ ಒಂದು ಧೈರ್ಯ ಮಾಡಿಕೊಂಡು ಈ ಥರ ಕೆಲಸವನ್ನು ಮಾಡ್ತಾ ಇರೋದು. ಏನಕ್ಕೆ ಅಂತ ಹೇಳಿದ್ರೆ, ಅಡಿಕೆ ಗಿಡವನ್ನು ರಕ್ಷಿಸೋದಕ್ಕೋಸ್ಕರ ಹಲವಾರು ವಿಧಾನಗಳನ್ನು ನಾವು ಟ್ರೈ ಮಾಡಿದ್ದೀವಿ. ಬಟ್ ಕೆಲವೊಂದರಲ್ಲಿ ಕೆಲವೊಂದು ನೆಗೆಟಿವ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಗೋಣಿಚೀಲವನ್ನು ಸುಂದಿದ್ರೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಇದು ಮೊದಲ ಬಾರಿಗೆ ಪ್ರಯತ್ನ. ಬಟ್ ಗೋಣಿಚೀಲ ಸುಂದಿರೋದ್ರಲ್ಲಿ ವರ್ಕ್ ಆಗಿದೆ, ಅಂದರೆ ದಾಳಿಯಿಂದ ಗಿಡಗಳನ್ನು ಕಾಪಾಡಿಕೊಳ್ಳೋದಕ್ಕಾಗಿದೆ. ಬಟ್ 6 ತಿಂಗಳ ಒಳಗಾಗಿ ಗೋಣಿಚೀಲಕ್ಕೆ ಕಟ್ಟಿರೋ ಹಗ್ಗವನ್ನು ಬಿಚ್ಚಿ ಇನ್ನೊಂದು ಬಾರಿ ಅದನ್ನು ಸಡಿಲ ಮಾಡಿ ಕಟ್ಟಬೇಕಾಗತ್ತೆ. ಸೊ ಈ ಥರ ಮಾಡಿದ್ರೆ 6 ತಿಂಗಳ ಒಳಗಾಗಿ ತಿರ್ಗಾ ಇನ್ನೊಂದು ಬಾರಿ ಸಡಿಲ ಮಾಡಿ ಕಟ್ಟೋ ಅಗತ್ಯ ಬೀಳಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಕಾಂಡದಲ್ಲಿ ಬೆಳೆಯೋದಕ್ಕೆ ಬೇಕಾದಷ್ಟು ಜಾಗ ಇರುತ್ತೆ. ಈ ಗೋಣಿಚೀಲವನ್ನು ನೋಡಿ ಈ ಥರ ಕವರ್ ಮಾಡಿದಾಗ ಒಳಗಡೆ ಕಾಂಡ ಕೂಡ ನೀಟಾಗಿ ಕಾಣಿಸುತ್ತೆ, ಹಾಗೆಯೇ ಗಾಳಿ ಕೂಡ ಆಡುತ್ತೆ.
ಅವಾಗ ಹೊಸದಾಗಿ ಬರೋ ಎಲೆಗಳಿಗೂ ಕೂಡ ಜಾಗ ಕೂಡ ಇರುತ್ತೆ. ಈ ಥರ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಇದನ್ನು ಮಾಡ್ತಾ ಇರೋದು. ನಮ್ಮ ವ್ಯೂವರ್ಸಲ್ಲಿ ಯಾರಾದರೂ ಈ ಥರ ಆಲ್ರೆಡಿ ಮಾಡಿದ್ದೀರಾ ಅಂತಾದರೆ ನಿಮ್ಮ ಕಮೆಂಟ್ಸನ್ನು ಖಂಡಿತವಾಗ್ಲೂ ಇಲ್ಲಿ ಮೆನ್ಷನ್ ಮಾಡಿ, ನಿಮ್ಮಲ್ಲಿ ಇದು ವರ್ಕ್ ಆಗಿದೆಯಾ ಅಂತ. ನೋಡಿ, ಈ ಥರ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಅಂತ ಒಂದು ನಮ್ಮ ಅನಿಸಿಕೆ. ಇದರ ರಿಸಲ್ಟನ್ನು 1 ತಿಂಗಳ ಒಳಗಾಗಿ ವ್ಲಾಗಲ್ಲಿ ಖಂಡಿತವಾಗ್ಲೂ ಮೆನ್ಷನ್ ಮಾಡ್ತೀನಿ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಂತರ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದ್ದಿರೋದು ಅಂತ ಹೇಳಿದ್ರೆ, ರೋಡ್ ಸೈಡಲ್ಲಿ PVC ಪೈಪ್ಗಳನ್ನು ಹಾಕಿದ್ವಿ ಅಲ್ವಾ, ಕಾಳುಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡೋದಕ್ಕೋಸ್ಕರ. ಎಲ್ಲ ಕಂಬಗಳಿಗೆ ಪ್ಲ್ಯಾಂಟ್ ಮಾಡುವಷ್ಟು ಟಾಪ್ ಶೂಟ್ ಗಿಡಗಳು ರೆಡಿ ಇದ್ದಿಲ್ಲ. ಆದರೂ ಕೂಡ ಇರುವಷ್ಟು ಪ್ಲ್ಯಾಂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಬೇಕಾಗಿರೋ ನೀರಿನ ವ್ಯವಸ್ಥೆಯನ್ನು ಮೊದಲು ಮಾಡ್ಕೋಬೇಕು, ಇಲ್ಲಾಂದರೆ ಆಮೇಲೆ ಕಷ್ಟ ಆಗಿಬಿಡುತ್ತೆ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಅದಕ್ಕೋಸ್ಕರ ನಾನು ಮತ್ತು ಅಪ್ಪ ಇಲ್ಲಿ ಡ್ರಿಪ್ ವೈರ್ಗಳನ್ನೆಲ್ಲ ಎಳಿತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ತೋಟಕ್ಕೆ ಅಂದರೆ ರೀಪ್ಲ್ಯಾಂಟ್ ಮಾಡೋದಕ್ಕೆ ಬೇಕಾಗುವಷ್ಟು ಅಡಿಕೆ ಗಿಡಗಳನ್ನು ತಯಾರು ಮಾಡೋದಕ್ಕೋಸ್ಕರ ಇಲ್ಲಿ ಅಗ್ರೋಕಾರ್ಟಲ್ಲಿ ಮಣ್ಣನ್ನು ತಗೊಂಬಂದಿದ್ವಿ. ಇಲ್ಲಿ PVC ಪೋಲ್ಗಳ ನಡುವಲ್ಲಿ ಸ್ವಲ್ಪ ಜಾಗ ಮಿಕ್ಕಿತ್ತು. ಆ ಜಾಗದಲ್ಲಿ ನಾವು ಪ್ಲಾಸ್ಟಿಕ್ ಕವರ್ಗಳಿಗೆ ಮೊಳಕೆ ಬಂದಿರೋ ಅಡಿಕೆಯನ್ನೆಲ್ಲ ಹಾಕಿ ಗಿಡಗಳನ್ನು ಅಲ್ಲಿ ಒಂದು ಚಿಕ್ಕದಾಗಿ ಒಂದು ನರ್ಸರಿ ಥರ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಮಣ್ಣು ತೊಗೊಂಬರೋದಕ್ಕೆ ಎಲ್ಲನೂ ಸ್ವಲ್ಪ ಈಸಿ ಆಗುತ್ತೆ ಈ ಜಾಗಕ್ಕೆ, ಅದಕ್ಕೋಸ್ಕರ. ಇವಾಗ ಅಗ್ರೋಕಾರ್ಟಿಂದ ಮಣ್ಣನ್ನೆಲ್ಲ ಅನ್ಲೋಡ್ ಮಾಡ್ತಾ ಇದ್ವಿ. ಹಾಗೆಯೇ ಅಪ್ಪ ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ತೊಗೊಂಬಂದು ಆಲ್ರೆಡಿ ರೆಡಿ ಮಾಡಿದರು ಮಣ್ಣು ತುಂಬೋದಕ್ಕೆ. ಪ್ರತಿ ಬಾರಿನೂ ಅಷ್ಟೇ 100ರಿಂದ 125 ಗಿಡಗಳನ್ನು ನಾವು ರೆಡಿ ಮಾಡ್ತೀವಿ. ಇವಾಗ ನೋಡಿ, ಇಲ್ಲಿ ಚಿಪ್ಪಿ ಸುಣ್ಣದ ಪ್ಲಾಸ್ಟಿಕ್ ಕವರ್ನಲ್ಲಿ ಇವಾಗ ಮೊಳಕೆ ಬಂದಿರೋ ಅಡಿಕೆಯನ್ನು ಇಟ್ಟು ಮಣ್ಣನ್ನು ತುಂಬಿ ಇಲ್ಲಿ ರೆಡಿ ಮಾಡ್ತಾ ಇರೋದು. ಇಷ್ಟು ದೊಡ್ಡದಾಗಿರೋ ಪ್ಲಾಸ್ಟಿಕ್ ಕವರನ್ನು ಯೂಸ್ ಮಾಡಿದ್ರೆ ಬೇರಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಹಾಗೆಯೇ ಗೊಬ್ಬರ ಕೊಡೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. 2 ಅಡಿ ಆಗೋ ತನಕ ಗಿಡಗಳ ಬೆಳವಣಿಗೆಗೆ ಈ ಕವರ್ನಲ್ಲಿ ಸಾಕಾಗುತ್ತೆ. ಆಮೇಲೆ ತೋಟಕ್ಕೆ ಡೈರೆಕ್ಟಾಗಿ ತಗೊಂಡು ನಾಟಿ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚಾಗಿ ಚಿಪ್ಪಿ ಸುಣ್ಣದ ಪ್ಲಾಸ್ಟಿಕ್ ಕವರ್ಗಳನ್ನೇ ನಾವು ಗಿಡಗಳನ್ನು ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಮನೆಯಲ್ಲಿ. ಸಂಜೆ ಆಗ್ತಿದ್ದಂಗೆ ನೋಡಿ, ಇಲ್ಲಿ ಡ್ರಿಪ್ ವೈರ್ಗಳನ್ನೆಲ್ಲ ಸೆಟ್ ಮಾಡೋ ಕೆಲಸ ಆಗೋಯಿತು. ಇನ್ನು ಮೈಕ್ರೋ ಟ್ಯೂಬ್ಗಳನ್ನೆಲ್ಲ ಫಿಕ್ಸ್ ಮಾಡೋ ಕೆಲಸ ನಾಳೆ ಕಂಟಿನ್ಯೂ ಮಾಡಬೇಕು. ಸೊ ಹಾಗೆಯೇ ಈ ಮಾಹಿತಿಯೊಂದಿಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ.